ರಾಷ್ಟ್ರೀಯ ಅಧ್ಯಕ್ಷರಂತ JP ನಡ್ಡಾ ಅವರ ಜೊತೆ ಕೂಡ ನಾನು ಮಾತಾಡಿದ್ದೇನೆ. ಅವರು ರಾಮ್ಲವರೇ ತಾವು ಬರಬೇಕು ಡೆಲ್ಲಿಗೆ ಅಂತೇಳಿ ಅವರು ಆಹ್ವಾನವನ್ನು ಕೊಟ್ಟಿರೋ ಕಾರಣ ಒಂದ್ ಕಡೆ ಡೆಲ್ಲಿ ಚುನಾವಣೆ ನಡೀತಾ ಇದೆ, ಜೊತೆಲಿ ಪಾರ್ಲಿಮೆಂಟ್ ಕೂಡ ಪ್ರಾರಂಭ ಆಗಿದೆ. ಹಂಗಾಗಿ ನಾನು ಕೂಡ ಒಂದು ಬಹುಶಃ 5ನೇ ತಾರೀಕೆಲ್ಲ ಡೆಲ್ಲಿ ಚುನಾವಣೆ ಮುಗಿದೋಗುತ್ತೆ. ನಾನು ಪುನಃ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಭೇಟಿ ಮಾಡಿ ಅಂದ್ರೆ ಮೊದಲನೇದಾಗಿ ಸಂಘಟನೆ ವಿಚಾರದ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಈ ಸಂಘಟನೆ ಇವತ್ತು ಬಹಳಷ್ಟು ಸ್ವಲ್ಪ ಅಷ್ಟೋ ಇಷ್ಟೋ ಜನರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಅಪಸ್ವರ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ. ಹಂಗ ಇವೆಲ್ಲ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಹೇಳಿ ಬರ್ತೀನಿ. ಹೇಳಿ ಬಂದ ನಂತರ ಪುನಃ ಸಂಘಟನೆ ಮಾಡಿ ಪುನಃ 2028ರಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಸೇರಿಕೊಂಡು ಎಲ್ಲರೂ ಕೂಡ ಕೆಲಸ ಮಾಡಿ ಪುನಃ ಅಧಿಕಾರಕ್ಕೆ ತರಲೋ ಸಲುವಾಗಿ ಏನ್ ಮಾಡ್ಬೇಕು ಎಲ್ಲರೂ ಕೂಡ ಸೇರಿ ಮಾಡ್ತೀವಿ. ಒಗ್ಗಟ್ಟಿನಿಂದ ಕೆಲಸ ಕೂಡ ನಾವು ಮಾಡ್ತೀವಿ. ಎಲ್ಲನಕ್ಕೆ ಹೋಗಲ್ಲ. ಯಾರು ಕೂಡ ಪಾರ್ಟಿಯನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಇಲ್ಲ. ಯಾಕಂದ್ರೆ ಇವತ್ತು ಯತ್ನಾಳ್ ಅವರಾಗಿರ್ಬೋದು, ನಂತರ ರಮೇಶಣ್ಣ ಜಾರಕಿಹೊಳಿ ಅವರಾಗಿರ್ಬೋದು, ನಂತರ ಡಾಕ್ಟರ್ ನಮ್ಮ ಸುಧಾಕರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾರೆ ಸೇರಿಕೊಂಡು ಯಾವುದೇ ವಿಚಾರವನ್ನು ಪಾರ್ಟಿಯಲ್ಲಿ ಕಾನ್ಫಿಡೆನ್ಸ್ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಒಬ್ರು ಬಿಟ್ಟು ಒಬ್ರು ಮಾಡೋದ್ರಿಂದ ಕಾನ್ಫಿಡೆನ್ಸ್ ಅನ್ನು ಯಾರಿಗೆ ಉಳಿಸ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಯಡಿಯೂರಪ್ಪ ಅವರ ಬಗ್ಗೆ ಎಲ್ಲರೂ ಕೂಡ ವಿಶೇಷವಾದಂತ ಗೌರವ ಇದೆ. ಇವತ್ತು ಯಡಿಯೂರಪ್ಪ ಅಂದ ತಕ್ಷಣ ಪ್ರಶ್ನಾತೀತ ನಾಯಕರು ಅವರೆಲ್ಲರೂ ಕೂಡ. ಹಂಗಾಗಿ ಇವತ್ತು ಈ ಪ್ರಶ್ನಾತೀತ ನಾಯಕರು ಆಗಿರೋ ಕಾರಣ ಅವ್ರು ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ, ವಿಜೇಂದ್ರ ಅವರು ಕೂಡ ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಬಹಳಷ್ಟು ಜನರಿಗೆ ಹೇಳಿರೋ ಕಾರಣ ಮುಂದಿನ ದಿನಗಳ ಜೊತೆ ಅಮಿತ್ ಶಾ ಜೊತೆ ಎಲ್ಲರ ಜೊತೆ ನಾನು ಮಾತಾಡಿಕೊಂಡು ಏನಾಗಿದೆ ಎಲ್ಲಾ ವಿಚಾರಗಳನ್ನು ಒಂದಲ್ಲ ಎಲ್ಲಾ ವಿಚಾರಗಳನ್ನು ನಾವು ತಿಳಿಸ್ಬರುವಂತ ಕೆಲಸ ನಾನು ಮಾಡ್ತೀನಿ. ನೀವೇನಾದ್ರೂ ಹೈಕಮಾಂಡ್ಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಟ್ಟರೆ ಅಂತ ಏನಾದ್ರು ಬೇಡಿಕೆ ಇಡುವಂತ ಸಾಧ್ಯತೆಗಳಿದೆಯಾ? ನಾನು ಯಾವುದೇ ಬೇಡಿಕೆಗಳನ್ನ ಮುಂದೆ ಇಟ್ಟಿಲ್ಲ. ಯಾಕಂದ್ರೆ ಎಲ್ಲ ಕಾರ್ಯಕರ್ತರು ರಾಮ್ಲವ್ರಿಗೆ ಇವತ್ತು ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ಮುಂಚೆ ಕೂಡ ಹೇಳಿದ್ದೆ, ಅವಕಾಶ ಕೊಟ್ರೆ ನನಗೆ ಒಂದು ಸ್ಥಾನ ಕೊಡ್ರಿ. ಯಾಕಂದ್ರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತು ಬಿಟ್ಟಿವಿ. ಇವತ್ತು ಅಧ್ಯಕ್ಷರು ಸ್ಥಾನ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಇವತ್ತು ಡಿಬೇಟ್ ಆಗ್ತಾ ಇದೆ, ಯಾರು ಶಕ್ತಿವಂತರು ಅನ್ನೋಂಥದ್ದು ಡಿಬೇಟ್ ಆಗ್ತಾ ಇದೆ. ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಅವರು ಶಕ್ತಿವಂತರು ಇವರು ಶಕ್ತಿವಂತರು ಅನ್ನೋದಕ್ಕಿಂತ ಇವತ್ತು ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ನನ್ನ ಶಕ್ತಿ ಇಷ್ಟು ನಿನ್ನ ಶಕ್ತಿ ಅನ್ನೋದಕ್ಕಿಂತ ಪಾರ್ಟಿ ವಿಜೇಂದ್ರ ಅವರ ಅಧ್ಯಕ್ಷರಾಗಿದ್ರೆ ಅವರು ಮುಂದುವರಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ಅಕಸ್ಮಿತವಾಗಿ ಏನಾರ ಅವಕಾಶಗಳಿದ್ರೆ ನಮಗೆ ಕೂಡ ಅವಕಾಶ ಮಾಡಿಕೊಡ್ರಿ ಅನ್ನಂತ ಮಾತನ್ನು ಹೇಳಿದ್ವಿ. ಅಂದ್ರೆ ರಾಜ್ಯಾಧ್ಯಕ್ಷರ ಆಕಾಂಕ್ಷೆ ಕೂಡ ಆಗಿದೆ. ನಾವು ಅವತ್ತು ಕೇಳಿದ್ವಿ, ಇವತ್ತು ಕೂಡ ಕೇಳ್ತೇವೆ, ಅವಕಾಶ ಇದ್ರೆ ಮಾಡಿಕೊಡ್ರಿ ಅಂತ ಕೇಳ್ತೇವೆ. ಅದರಲ್ಲಿ ಪ್ರಶ್ನೆ. ಯತ್ನಾಳ್ ಬಣದ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಅವತ್ತು ಕೂಡ ಯತ್ನಾಳ್ ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕನ್ನಂತ ವಿಚಾರ ಕೂಡ ನಾವು ಹೇಳಿದ್ವಿ. ಯಾವುದೇ ವಿಚಾರದಲ್ಲಿ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿ ಬಿಟ್ಟು ಪಾರ್ಟಿಯನ್ನು ಹೊರತುಪಡಿಸಿ ಯಾರು ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲೊಂದು ಕಡೆ ನೋವಾದಂತ ಟೈಮಲ್ಲಿ ಈ ರೀತಿ ಪಾರ್ಟಿ ಪರವಾಗಿ ವ್ಯಕ್ತಿಗಳ ಪರವಾಗಿ ಅವರು ಟೀಕೆ ಮಾಡಿರ್ಬೋದಾಗಲಿ, ಪಾರ್ಟಿ ಪರವಾಗಿ ಯಾವತ್ತೂ ಕೂಡ ಟೀಕೆಯನ್ನು ಮಾಡಂತ ಕೆಲಸ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಮಾಡಿಲ್ಲ. ಪಾರ್ಟಿ ಅಂದ ತಕ್ಷಣ ನಾವೆಲ್ಲರೂ ಕೂಡ ಸೇರಿ ಮತ್ತೆ ಪುನಃ ಅಧಿಕಾರಕ್ಕೆ ತರಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಂತ ವ್ಯಕ್ತಿಗಳೇ ಆಗ್ಲಿ, ಪಾರ್ಟಿಯನ್ನು ಹೊರತುಪಡಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋ ವ್ಯಕ್ತಿಗಳು ಯಾರಲ್ಲ. ಹಂಗಾಗಿ ಪಾರ್ಟಿ ಸಲುವಾಗಿ ಎಲ್ಲರೂ ಕೂಡ ಒಂದಾಗ್ತಾರೆ. ಕೆಲವೊಂದು ವ್ಯಕ್ತಿ ವಿಚಾರಗಳಲ್ಲಿ ಕೆಲವು ಅಸಮಾಧಾನ ಇರಬಹುದು, ಅದ್ರ ಕೂಡ ಸರಿಪಡಿಸುವಂತ ಕೆಲಸ ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಿಮ್ಮ ನಾಯಕರ ಒಂದು ಪ್ರತಿಷ್ಠೆಗೆ ಕಾರ್ಯಕರ್ತರಲ್ಲಿ ಗೊಂದಲ ಜಾಸ್ತಿನೇ ಆಗುತ್ತೆ ಅನ್ನುವಂತ ಆರೋಪಗಳು. ಈಗ ನಾಯಕರು ನಿಮ್ದೊಂದು ಬಣ ಅವ್ರದೊಂದು ಬಣ, ಈಗ ಈ ತರ ಆಗೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗುತ್ತೆ, ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು. ನಾವು ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡಿದಂತವ್ರು, ಪಾರ್ಟಿ ಶ್ರೇಷ್ಠನ್ನು ಬಯಸಿದಂತವ್ರು, ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಕೂಡ ನಾವು ಅಡ್ಡಾಡಿದಂತ ವ್ಯಕ್ತಿಗಳು. ಕೆಲವೊಂದು ಸಂದರ್ಭದಲ್ಲಿ ಪಾರ್ಟಿ ಇವತ್ತನ ಅಧಿಕಾರಕ್ಕೆ ಬರುವಂತ ವಿಚಾರದಲ್ಲಿ ನಾವು ಅಳಿಲು ಸೇವೆಯನ್ನು ಕೂಡ ಮಾಡ್ಕೊಂತ ಬಂದಿದ್ವಿ. ಯಾವತ್ತು ಕೂಡ ಪಾರ್ಟಿ ಅನ್ನಂತ ಬಂದಂತ ಟೈಮಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ನಂತರ ವಿಜೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪ ಅವ್ರ ಮಾರ್ಗದರ್ಶನದಲ್ಲಿ ಕೂಡ ಎಲ್ಲ ನಡ್ಕೊತಾ ಬಂದಿದ್ವಿ. ಕೆಲವೊಂದು ಅಸಮಾಧಾನಗಳು ಇರೋ ಕಾರಣ ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋ ಕಾರಣ ಆ ಕಮ್ಯುನಿಕೇಶನ್ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಮಾಡುವಂತ ಕೆಲಸ ಮಾಡ್ತಾರೆ. ಸರ್, ನಿಮಗೇನಾದ್ರೂ ಪ್ರಧಾನಮಂತ್ರಿಗಳು ಏನಾದ್ರು ಫೋನ್ ಏನಾದ್ರು ಮಾಡಿದ್ರೆ ಈ ಬೆಳವಣಿಗೆ? ಇಲ್ಲ, ಯಾವುದೇ ಪ್ರಧಾನಮಂತ್ರಿಗಳು ಮಾಡಿಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.